ದಾರಿ ಬಿಡವೆ. ಏನಂದ್ರೆ ಸರಿ ಮಾತಾಡೋ ಕತ್ತೆ. ಕತ್ತೆ ನಮಗೆ ನೀನು ಕತ್ತೆ ಎಂದೆಯಾ? ಹಾಗಾದರೆ ನೀನು ಬೆತ್ತಲೆ ಆಗಲೇಬೇಕು. ನೋಡು, ನಾನು ನೀರನ್ನು ತುಂಬಿಕೊಂಡು ಮನೆಗೆ ಹೋಗ್ಬೇಕು. ಒಳ್ಳೆ ಮಾತಿಂದ ಹೇಳ್ತಾ ಇದ್ದೀನಿ, ಸುಮ್ಮನೆ ದಾರಿ ಬಿಡು ಅಂತ. ಸರಿಯಲ್ಲ ಸರಿಯಲ್ಲ ಎನ್ನುವಂತ ಶಬ್ದ ನಿನ್ನಂತ ಯೌವನದ ಹುಡುಗಿಯರಿಗೆ ಇರಬಾರದು ಚಿನ್ನ. ನನ್ನಂತ ಹರಿಯದ ದಂಡೋಷಿದ ಬಂದಾಗ ಉಳಿಸಿ ಕಳಿಸುವ ಮನಸ್ಸಿರಬೇಕು. ಹಾಗಾದ್ರೆ ಈಗ ನಿನಗೆ ಏನಾಗಬೇಕಾಗಿದೆ? ವಿಶ್ವ ಸುಂದರಿ ಕೇಳು, ನಿನ್ನ ನಿಳವಾದ ದೇಹದಲ್ಲಡಗಿರುವ ರೂಪ ಲಾವಣ್ಯ ಕೇಶ ರಾಶಿಗಳು ನನ್ನನ್ನು ಕೈ ಮಾಡಿ ಕರೀತವೆ. ಒಂದು ವಿಗ್ರಹಚಿಲ್ಲ ನನಗೆ ನನ್ನಂತೆ ನಿನ್ನ ಮನೆಯಲ್ಲಿ ಅಕ್ಕ ತಂಗಿ ತಾಯಿ ಯಾರಿವಿಲ್ಲ. ಕಾಮದ ನಾಯಿ ಲೇ ಉಚ್ಚರಂಗೆ ಮರ್ಯಾದಿಂದ ಹೇಳುತ್ತೇನೆ, ನೀನು ನನ್ನವಳಾದರೆ ಸರಿ, ಇಲ್ಲವಾದರೆ ತುಂಬಿ ತುಳುಕುತ್ತಿರುವ ನಿನ್ನ ಯೌವನದ ಅಡಿಗೆಯನ್ನು ಪರವಾಗಿ ಒಂದು ಕೈ ತೊಳಿತಾನೆ ಈ ಕರ್ಮೇಂದ್ರ. ಮುಚ್ಚು ಬಾಯಿ ನೀಚ. ನೀನು ಬಾಯಿ ಅಂತಷ್ಟು ಬಂದು ನನ್ನ ಸರಿಹಾಸಬೇಕೆ? ನಾನು ನೀನು ಸೋಳೆ ಅಂತ ತಿಳಿದುಕೊಂಡಿದ್ದೇನೋ ಮುಚ್ಚ. ಮತ್ತೇನು ನಿಮ್ಮಂತವರ ಗರಿಬೇಡನೆ ಕಂಡ ಶೀಲವತಿಯರಿಗೆ ಈ ರೀತಿ ಸೂಳೆ ಎಂದು ಕರೆದಿದ್ದೆ ಆದ್ರೆ ನಿನ್ನ ಸುಟ್ಟು ಹಾಕ್ಬಿಡ್ತಾರೋ ಕಾಮದ ನಾಯಿ. ನಿಮ್ಮಂತವರು ಗರಿತಿಯರೇ ಗಂಡನಿಗೆ ಧರ್ಮದಂತ ಮಾತುಗಳೇ ಮನಗಿಸಿ ಬಯಲು ಸಂಧಿಯನ್ನು ಮಿಂಡನಲ್ಲಿಗೆ ತೀರಿಸಿಕೊಂಡು ಬರುವ ನಿಮ್ಮಂತ ಬಂದ ಎಲ್ಲ ಸರಸ್ತಿನ ಆಳು ಸಮಾಜ ಗಂಡನ ಮನೆಯಿಂದ ತವರಿಗೆ ಬಂದಾಗ ತಂದೆ ತಾಯಿಗೆ ಸುಳ್ಳಿನ ಬೇರಿ ಗಂಡನ ಮನೆಗೆ ಹೋಗಿ ಭೇಟಿ ಕೊಟ್ಟು ಮಂಚದ ಮೇಲಿರುವ ಮಿಂಡನ ಕೆನ್ನೆ ಕಚ್ಚಿ ಬರುವ ನಿನ್ನಂತ ಸತಿ ಸುಳ್ಳೆಯರಷ್ಟಿಲ್ಲ ಈ ನಿನ್ನ ಹಾಳು ಸಮಾಜದಲ್ಲಿ. ಗಂಡನಿಗೆ ಹೊಡಿಸಿ ಗಂಡನಿಗೆ ಚಂಬು ತೋರಿಸಿ ಗಂಡ ಒಂದು ಕೈ ತೊಳೆಯುವುದರೊಳಗ ತನ್ನ ಕಾಮದಾಹವನ್ನು ತೀರಿಸಿಕೊಂಡು ಓಡೋಡಿ ಬರುವ ಆಸರೆಗಿತ್ತೀಯ ಸುಳ್ಳೆಯರಷ್ಟಿಲ್ಲ ಈ ನಿನ್ನ ಸಮಾಜದಲ್ಲಿ. ಅಕ್ಕನ ಗಂಡಾಳಿಯ ತಲಕ್ಕೆ ಬಂದಾಗ ಅಕ್ಕನನ್ನು ವಂಚಿಸಿ ಅಕ್ಕನೊಡನೆ ಮಲಿ ರಕ್ತವೆನುಗಾಡುವ ನಿನ್ನಂತ ಹುಚ್ಚು ಹುಡುಗಿಯರಷ್ಟಿಲ್ಲ ಈ ನಿನ್ನ ತಲುಪುವಳಿಕೆ ಪ್ರಪಂಚದಲ್ಲಿ. ಇಷ್ಟೆಲ್ಲ ನಿನ್ನಂತ ಗರಿತಿಯರು ಮಾಡಿದ ಕೆಟ್ಟ ಕೃತ್ಯಗಳು ಈ ಸಮಾಜದಲ್ಲಿ ಕೈ ಎತ್ತಿ ತೋರಿಸುವಾಗ ನಿಮ್ಮಂತವರು ಗರಿತಿಯರಾಗಲು ಸಾಧ್ಯವೇ? ನಾನೀಗೇನ್ ಮಾಡ್ಲಿ? ಪರಮಾತ್ಮ ನನ್ನನ್ನು ಕಾಪಾಡು ತಂದೆ, ನನ್ನನ್ನು ಕಾಪಾಡು. ಪರಮಾತ್ಮ ನಿನ್ನ ಎತ್ತಪ್ಪನೆ ಬಂದು ನೋಡಿದರೆ ಎದುರು ಓಡಿ ಹೋಗುವ ಈ ಸಮಯದಲ್ಲಿ ಆ ಪರಮಾತ್ಮ ಬರವನೆ ಸರಿಯ ಹಿಂದಕ್ಕೆ ನೋಡು. ಈ ವಿಷಯ ಏನಾದ್ರೂ ಮನೆಯನ್ನ ಮಣ್ಣನಿಗೆ ಗೊತ್ತಾಗಿದ್ದು ನಿಜವಾದ್ರೆ ನಿನ್ನ ದೇಹವನ್ನೇ ಸೀಲ್ ಹಾಕ್ಬಿಡ್ತಾನೆ. ಹುಷಾರಾಗಿರೋ. ಈ ಕರುಮೇದರನ್ನು ಕೈ ಮುಟ್ಟುವಷ್ಟು ತಾಕತ್ತು ಆ ನಿನ್ನ ಅಣ್ಣನಿಗಿದೆಯಾ? ಆ ನಿನ್ನ ಅಣ್ಣನಷ್ಟೇ ಅಲ್ಲ, ಆ ದೇವರೇ ಬಂದರು ಇಂದು ನಾನು ನಿನ್ನನ್ನು ಬಿಡುವುದಿಲ್ಲ. ಏ ಕಾಮದ ಕತ್ತಿ, ಅವಳು ಕೈ ಬಿಡ್ತೀವೋ ಇಲ್ಲ ಅವಳು ನೆಟ್ಟಿದ್ದೀನಿ ಅವಳು ನೆಟ್ಟಿದ ಗಟ್ಟಿನಿಂದ ನಿನ್ನ ಕೆಟ್ಟಿ ಹೊಡಿಯುವಂತೆ ಮಾಡಬೇಕಾ? ಯಾರು ನೀನು? ಸುಮ್ಮನೆ ಹೊರಟು ಹೋಗು. ಇಲ್ಲದಿದ್ದರೆ ಇದಕ್ಕೆ ಬಲಿಯಾಗಿ ಸಾಯ್ಬಿಡಿ ಆ ಯಕ್ಷ. ಅಯ್ಯೋ ಬೇಡ, ಹೋಗುತ್ತೇನೆ, ನೀವೇನ್ ಬೇಕಾದ್ರೂ ಮಾಡಿ, ನಾನು ಹೊರಟೆ. ನೋಡಿದೆಯಾ ಈ ಕರ್ಮೇಂದ್ರನ ಕೈ ಚಳಕತನವನ್ನು? ಒಂಟಿಯಾಗಿ ಸಿಕ್ಕಿರುವ ಹೆಣ್ಣಿನ ಮೇಲೆ ಬಲತ್ಕರಿಸುವ ಇವರೊಬ್ಬ ಪುಡಾರಿಯೋ ನಿಜ? ಲೋ ಪುಡಾರಿ ನನ್ನ ಮಗನೇ, ಮುಖದ ಮೇಲೆ ಮೀಸೆ ಬೋಳಿಸಿ
ಕಾಲದಲ್ಲಿ ಯಾರು ಬರುತ್ತಿರಲಿಲ್ಲವೇ? ಗಂಡನಿಗೆ ಗಂಡನಂತೆ ಮಾತು ಹೇಳಿ ಗಂಡನ ಸಂಧಿಗೆ ಹೋಗುತ್ತಾರೆ. ತವರೂರಿಗೆ ಬಂದಾಗ ಮಿಂದನಿಗೆ ಭೇಟಿ ಕೊಟ್ಟು ಬರುತ್ತಾರೆ. ಮಕ್ಕಳ ಗಂಡ ಹೇಳ್ತನಕ್ಕೆ ಬಂದಾಗ ಚಕ್ಕಂದ ಮಾಡುತ್ತಾರೆ. ಅಲ್ಲವೇ ಕಾಮದ ಕುಂದು ಕೇಳು. ಅಣ್ಣನೇನಕ್ಕೆ ಹತ್ತಿಗೆ ಎಂದು ಹೇಳಿ ಸಮಯ ಸಾಧಿಸಿ ಹತ್ತಿಗೆಯನ್ನು ಹೊತ್ತೊಂದು ನಿನ್ನಂತ ಮಣ್ಣು ಬೈದಿದ್ದರಷ್ಟಿಲ್ಲ ಈ ನಿನ್ನ ಸಮಾಜದಲ್ಲಿ. ತಮ್ಮನ ಹೆಂಡತಿ ಮಗಳ ಸಮಾನವೇ ತಮ್ಮನೆಲ್ಲರ ಸಮಯ ಸಾಧಿಸಿ ತಮ್ಮನ ಹೆಂಡತಿಯನ್ನು ಬಲತ್ತರಿಸುವಾಗ ಹೇಳಿ ಬೇಡುವ ನಾನು ನಿನ್ನ ಮಗಳ ಸಮಾನವೆಂದು ನೇವಿನದಿಂದ ಬೇಡಿಕೊಂಡರು ಸಾಕು. ತಮ್ಮನ ಹೆಂಡತಿಯನ್ನು ಧರಿಸಿದ ಎಂದು ಕೆಟ್ಟ ಸುಳ ಮಟ್ಟ ಎಷ್ಟಿಲ್ಲ ಈ ನಿನ್ನ ಇತಿಹಾಸದಲ್ಲಿ. ತಾಯಿಯ ತಂಗಿ ಚಿಕ್ಕಮ್ಮನಲ್ಲವೇ ಚಿಕ್ಕಮ್ಮನೊಂದಿಗೆ ಚಕ್ಕನಾಡುವುದರಿಂದ ಮನೆ ಮತ್ತು ನನ್ನ ಮಕ್ಕಳ ಹೆಚ್ಚಿಲ್ಲ ಈ ನಿನ್ನ ಪ್ರಪಂಚದಲ್ಲಿ. ರೂಪ ಶಂಬಳು ಊರಿಗೆ ಹೊಸದಾಗಿ ಬಂದಾಗ ಅವಳ ಗಂಡನ ಸ್ನೇಹ ಬಳಸಿ ಸ್ನೇಹಿತರಿಗೆ ಸಮಯ ಸಾಧಿಸಿ ಸ್ನೇಹಿತರ ಸಂಖ್ಯೆಯೊಂದಿಗೆ ಕೆಲಸ ಮಾಡುವುದರಿಂದ ದುಷ್ಟ ಸ್ನೇಹಿತರಿಲ್ಲ ಈ ನಿನ್ನ ಆರು ದೇಶದಲ್ಲಿ. ನಿನ್ನಿಂದ ಕಾಮನ ಕಟ್ಟೆಗೆ ತಂಗಿಯಾಕೆ ತಾಯಿಯನ್ನು ಸುಖವಾಗಿಸಲು ಹೇಳ್ಕೊಡುತ್ತೆ. ನನ್ನನ್ನು ಅಷ್ಟೊಂದು ಹೀನವಾಗಿ ಕಾಣುವೆಯಾ? ಜನ್ಮ ಕೊಟ್ಟವನು ಹೆಣ್ಣೆಂಬುದನ್ನು ಮಾತ್ರ ಮರೆಯಬೇಡ. ನನ್ನನ್ನು ಯಾರಿಂದ ತಿಳಿದಿರುವೆ ಮಗನೇ? ಹಂಗೆ ನಿನ್ನ ದೇಹವನ್ನು ಗಮನಿಸಿಕೊಂಡರೆ ಬಿಚ್ಚಿಬಿಡುತ್ತೇನೆ. ನೋಡು, ನಿನ್ನಲ್ಲಿ ತಾಕತ್ತಿದ್ದರೆ ಹೇಳೋ ನಿನ್ನ ತಾಕತ್ತಿಗೆ ಒಂದು ಗತಿ ಕಾಣಿಸುತ್ತೇನೆ. ಮನಸ್ಸಿಲ್ಲದ ಒಂದು ಹೆಣ್ಣು ಮಕ್ಕಳ ಮೇಲೆ ಬಲತ್ತರಿಸುವ ಒಂದು ಸುತ್ತಬೇಕು. ಮರ್ಯಾದಿಂದ ಹೋಗ್ತೀಯೋ ಅಥವಾ ಲೇ ನಿನ್ನ ನೋಡ್ತೀನಿ ಲೇ ಕೂಸೆ, ನಿನ್ನ ಬದುಕನ್ನು ಅವನ್ನೆಲ್ಲ ಸಾಗುತ್ತಾಯ. ನನ್ನ ಹೆಸರು ಈ ಕಲಿಯುಗದ ಕಿಲಾಡಿ ಕವನೇನ. ಏ ಕರ್ಮ ನೀನು ಏ ಕರ್ಮ ನೀನು ಅಂದೆ. ನೋಡು, ನಿನ್ನ ಇಷ್ಟಕ್ಕೆ ನೀನು ಕರ್ಮನಿರಬಹುದು, ನನ್ನ ಬದುಕು ಅನಿಸುವೆಯಾ? ಆಗಾದರಿಗೆ ಹಿಂದುವೆ ನಿನ್ನ ಮನುಷ್ಯರನು. ನೀನು ಬರೆಯ ಕರ್ಮನಾದರೆ ನಾವು ಈ ವಿಶ್ವದಲ್ಲಿ ನಿಮ್ಮಂತವರ ದಿನ ಕರ್ಮ ಮಾಡುವ ವಿಶ್ವ ಕರ್ಮ ಮರೆಯಬೇಡ. ಹೋಗಲೇ ಇಲ್ಲಿ ಏಕೆ? ಅಂದ್ಹಾಗೆ ನೀವ್ಯಾರು, ನಿಮ್ ಹೆಸರೇನು, ನಿಮ್ ಊರು ಯಾವುದು ಅಂತ ಹೇಳಲೇ ಇಲ್ಲ. ಅಂತೂ ಸಮಯಕ್ಕೆ ಸರಿಯಾಗಿ ಬಂದು ನನ್ನ ಮಾನ ಪ್ರಾಣ ಎರಡನ್ನೂ ಕಾಪಾಡಿದ್ರಿ. ನಿಮ್ಗೆ ಅನಂತ ಧನ್ಯವಾದಗಳು. ನನ್ನ ಹೆಸರು ವಿಶ್ವಕರ್ಮ ಅಂತ. ನೋಡಿ, ಇವ್ಯಾವುದಕ್ಕೂ ಭಯಪಡುವ ಕಾರಣವಾಗ್ತದೆ. ಇವ್ಯಾವುದಕ್ಕೂ ಭಯಪಡುವ ಕಾರಣವಿಲ್ಲ. ಇನ್ನು ಮುಂದೆ ಧೈರ್ಯವಾಗಿ ಮತ್ತೊಮ್ಮಿಂದ ಕಾಮಕರು ಕಣ್ಣು ಹಾಕಿದ್ದೆ ಆದರೆ ಅವರ ಕತ್ತನ್ನ ಕೈಯಲ್ಲಿ ಬಂದಿವೆ. ನಾವು ಮತ್ತೊಮ್ಮೆ ಭೇಟಿಯಾಗ ಬರ್ತೇನೆ. ಇವ್ರು ಯಾರು ಏನು ಅಂತೂ ಸಮಯಕ್ಕೆ ಸರಿಯಾಗಿ ದೇವ್ರು ಹಾಗೆ ಬಂದು ನನ್ನ ಮಾನವನ್ನು ಕಾಪಾಡಿದ್ರು. ಇಲ್ಲಿ ಸಮಯ ಆಗ್ತಾ ಇದೆ, ನಮ್ಮಣ್ಣ ನನ್ನ ದಾರಿಯನ್ನೇ ಕಾಯ್ತಾ ಇರ್ತಾನೆ. ಆದಷ್ಟು ಬೇಗ ನೀರನ್ನಾದ್ರೂ ತಿರುಗ್ತಾನೆ.